ಯಥಾ ಏಕೇನ ಜ್ಞಾತೇನ ಸರ್ವಮಿದಂ ವಿಜ್ಞಾತಂ ಸ್ಯಾತ್. ಯಾವಾಗ ನಾನು ಈ ನಾಸ್ತಿಕವಾದದ ಪ್ರಭಾವಕ್ಕೆ ತುಂಬ ಒಳಗಾಗಿದ್ನೋ ಆಗ ನಮ್ಮ ಆಚಾರ್ಯರು ನನ್ನನ್ನು ಹ್ಯಾಂಡಲ್ ಮಾಡಿದ ರೀತಿ ಮಾತ್ರ ಬಹಳ ಅದ್ಭುತವಾಗಿತ್ತು. ನಾನು ಒಂದು ನಾಸ್ತಿಕವಾದವನ್ನು ಹೇಳಿದರೆ ಅವ್ರು ಇನ್ನೊಂದು ನಾಸ್ತಿಕವಾದ ಹೇಳ್ತಾಯಿದ್ರು. ನಾನು ಗಿರೀಶ್ ಕಾರ್ನಾಡ್ ಹೀಗೆ ಹೇಳಿದ್ದಾನೆ ಅಂದರೆ ಅವರು ಮಾರ್ಕ್ಸ್ ಹೀಗೆ ಹೇಳಿದ್ದಾರೆ ಅಂತಂತಿದ್ರು. ಅವರು ನನ್ನ ಜೊತೆಗೇನೆ ನನ್ನ ನಾಸ್ತಿಕವಾದವನ್ನು ಅವರು ಸರಿಯಾಗಿ ಅವ್ರಿಗೆ ಗೊತ್ತಿತ್ತು, ಇವತ್ತಿಲ್ಲ ನಾಳೆ ಇವನ ತಲೆಯಲ್ಲಿ ನಾನು ಹೋಗಿಸ್ಬೋದು, ನಾಸ್ತಿಕವಾದವನ್ನೇ ಪ್ರತಿಪಾದನೆ ಮಾಡ್ತಾ ಇದ್ರು. The way in which one can attain the Supreme Being while one's individuality. And this is through a strong bond. That bond is called bhakti, which is, of course, has to be backed up with realization or jnana and service towards the society, which is karma or nana janasya shushrusha, as Madhvacharya elaborates. A small town, there used to be a lake. Everyone used to say that lake has a poisonous water. Do not drink. Okay. If you drink it, you will be mentally unstable. But then one person who was an outsider came there and he drank the water. Okay. From that time, he was normal. So everyone thought, no, this is a rumor. The water is very fine, so we all should drink. So everyone started to drink the water. Okay. 15 days, everyone became mentally unstable. Now, the one who had put the rule that the drinking water will become unstable is actually the only stable person in that town. But what is the problem is that all these unstable people, mentally unstable people, think that he is mentally unstable and we are fine. Likewise, we are too much attracted towards or too much inculcated the modernity or Western culture that we feel our own culture as a different thing. ನಮ್ಮ ಪುರಾಣಗಳಲ್ಲಿ ನಮ್ಮ ತಂದೆ ಸ್ಕಂದ ಪುರಾಣದಲ್ಲಿ ಮಾನಸ ಖಂಡ ಅಂತಲೇ ಇದೆ, ಅದರ ಒಂದು ಚಿತ್ರಣವನ್ನು ತಿಳ್ಕೊಂಡೆ. ಹೀಗೆ ನಾನಾ ವಿಧವಾದ ಅದರ ಪರಿಚಯವನ್ನು ಕೇವಲ ಕಲ್ಪನಾ ಲೋಕದಲ್ಲಿ ಮೊದಲು ಮನಸ್ಸಲ್ಲಿ ಮಾಡಿಕೊಂಡೆ. ಹಾಗೆ ಹೋಗಿ ಬಂದವರು ಒಂದಿಬ್ಬರು ಅವರು ಪರಿಚಯ ಆಗಿರೋದ್ರಿಂದ ಒಂದು ಉತ್ಸಾಹ ಸಿಕ್ತು. ಆದರೆ ಸ್ವಲ್ಪ ವಿರೋಧ ಇತ್ತು. ಅಂದರೆ ಕುಟುಂಬದಲ್ಲಿ ಸಾಧಾರಣ ನಮ್ಮ ಬಂಧು ಬಾಂಧವರಲ್ಲಿ ಏನಲ್ಲಿ ಹೋದವರು ಸಾಧಾರಣ ವಾಪಸ್ ಬರ್ತಾರೋ ಇಲ್ವೋ, ಅಂದರೆ ಆಗಿನ ಕಾಲದಲ್ಲಿ ಆ ರೀತಿ ಭಯ ಇತ್ತು. ಯಾಕಂದರೆ ತುಂಬ ಹಿಮಾಲಯವನ್ನು ದಾಟಿ ಹೋಗುವಂಥದ್ದು. ಹಿಮಾಲಯದಲ್ಲಿ ಗ್ರೇಟರ್ ಹಿಮಾಲಯ ಅಂತಿದೆ, ಇದು ಟ್ರಾನ್ಸ್ ಹಿಮಾಲಯನ್ ರೇಂಜ್. ಇದು ಟಿಬೇಟಲ್ಲಿ ಅಂದರೆ ತ್ರಿಪಷ್ಠಪ ಭಾರತ ಅಂತ ಹೇಳ್ತೀವಿ, ಅದರಲ್ಲಿ ಬರೋದಿದು. ಅದು ಆಲ್ಮೋಸ್ಟ್ ಲಾಸ್ಟ್ ಬಿಯಾಂಡ್ ಟಿಬೇಟ್ ಇರೋದು ಒಂದು ರೀತಿ ಪ್ಲ್ಯಾಟು. ಇದು ಹೇಗೆ ಡೆಕ್ಕನ್ ಪ್ಲ್ಯಾಟು ಇದೆಯೋ 15,000 ಅಡಿಯಲ್ಲಿರುವಂಥ ಪ್ಲ್ಯಾಟು ಅದು.